ಹಲೋ ಫ್ರೆಂಡ್ಸ್, ನಮಸ್ತೆ. ನಮ್ಮ ಅಡುಗೆ ನಿಮ್ಮ ರುಚಿಗೆ ಸ್ವಾಗತ. ಇವತ್ತು ನಾವು ತುಂಬ ರುಚಿಕರವಾದ, ತುಂಬ ಸಿಂಪಲ್ ಆಗಿ ಮಾಡಿಕೊಳ್ಳುವಂತಹ, ಕೇವಲ 10 ನಿಮಿಷದಲ್ಲಿ ಒಂದು 2 ಸ್ಪೂನ್ ತುಪ್ಪ ಬಳಸಿ ಮಾಡುವಂತಹ ಕೋಕೋನಟ್ ಹಲ್ವಾ ಮಾಡುವ ರೆಸಿಪಿಯನ್ನು ನೋಡೋಣ. ಮೊದಲಿಗೆ 1 ಕಪ್ನಷ್ಟು ತೆಂಗಿನ ತುರಿಯನ್ನು ಮಿಕ್ಸಿ ಜಾರಿಗೆ ಹಾಕೊಳ್ಳಿ. ಈ ರೀತಿ ತುರಿದು ಕೂಡ ಹಾಕಬಹುದು ಅಥವಾ ತುಂಡು ಮಾಡಿ ಕೂಡ ಹಾಕಬಹುದು. ನಂತರ ಅರ್ಧ ಕಪ್ನಷ್ಟು ಬೆಲ್ಲ ಹಾಕೊಳ್ಳಿ. ಬೆಲ್ಲ ಕೂಡ ಕ್ಲೀನ್ ಆಗಿರಬೇಕು, ಅದರಲ್ಲಿ ಕಲ್ಲು ಕಸ ಇರಬಾರ್ದು, ಆದರೆ ಮಾತ್ರ ಈ ರೀತಿ ಹಾಕೋಕ್ಕಾಗುತ್ತೆ. ನಂತರ ಏಲಕ್ಕಿ ಹಾಕೊಳ್ಳಿ 1-2. ಆಮೇಲೆ ಒಂದು ಸಣ್ಣ ಚಿಟಿಕೆಯಷ್ಟು ಉಪ್ಪು ಸೇರಿಸ್ಕೊಳ್ಳಿ. ಉಪ್ಪು ಸೇರಿಸೋದ್ರಿಂದ ತುಂಬ ರುಚಿಯಾಗಿ ಬರುತ್ತೆ ಹಲ್ವಾ. ನಂತರ ಅರ್ಧ ಕಪ್ನಷ್ಟು ಇದಕ್ಕೆ ನೀರು ಸೇರಿಸ್ಕೊಂಡು ಇದನ್ನು ನುಣ್ಣಗೆ ರುಬ್ಕೊಳ್ಳಿ. ನೋಡಿ, ಈ ರೀತಿ ನುಣ್ಣಗೆ ರುಬ್ಕೊಂಡಿದ್ದೀನಿ. ಇವಾಗ ಒಂದು ಪ್ಯಾನ್ ಅಥವಾ ಒಂದು ಬಾಣಲೆ ತಗೊಂಡು ಅದಕ್ಕೆ 1 ಸ್ಪೂನ್ನಷ್ಟು ತುಪ್ಪ ಹಾಕೊಳ್ಳಿ. ಜಾಸ್ತಿ ಬೇಕಾದರೆ ಜಾಸ್ತಿ ಹಾಕೋಬಹುದು. ನಂತರ ಸ್ವಲ್ಪ ಗೋಡಂಬಿ, ಆಮೇಲೆ ದ್ರಾಕ್ಷಿಯನ್ನು ಹುರ್ಕೊಳ್ಳಿ. ಮೊದಲಿಗೆ ಯಾವಾಗಲೂ ಗೋಡಂಬಿಯನ್ನು ಸ್ವಲ್ಪ ಹುರಿದಾದ್ಮೇಲೆ ದ್ರಾಕ್ಷಿಯನ್ನು ಸೇರಿಸ್ಕೋಬೇಕು. ಗೋಡಂಬಿ ಒಂದು ಅರ್ಧದಷ್ಟು ಫ್ರೈ ಆದಾಗ ಒಣ ದ್ರಾಕ್ಷಿಯನ್ನು ಹಾಕಿಬಿಟ್ಟು, ಒಣ ದ್ರಾಕ್ಷಿ ಹಾಕಿದ ತಕ್ಷಣ ಅದು ನೋಡಿ ಒಂದೇ ಸಲಕ್ಕೆ ಫ್ರೈ ಆಗಿಬಿಡುತ್ತೆ ಬಿಸಿಗೆ. ಈಗ ಇದನ್ನು ತೆಗೆದು ಒಂದು ತಟ್ಟೆಗೆ ತೆಗೆದಿಡ್ತಾ ಇದ್ದೀನಿ. ನಂತರ ಇದೇ ಬಾಣಲೆಗೆ 3 ಟೀ ಚಮಚದಷ್ಟು ಕಡಲೆ ಹಿಟ್ಟನ್ನು ಸೇರಿಸ್ಕೊಂಡು ಫ್ರೈ ಮಾಡ್ಕೊಳ್ಳಿ. ಸಣ್ಣ ಉರಿಯಲ್ಲಿ ಫ್ರೈ ಮಾಡ್ಕೋಬೇಕು. ಫ್ರೈ ಮಾಡ್ತಾ ಇದ್ದಂಗೆ ಒಂದು 2-3 ನಿಮಿಷ ಆಗುವಾಗ ಅದರಲ್ಲಿ ನಿಮಗೆ ಆ ತುಪ್ಪ ಮೇಲ್ಗಡೆ ಬರೋದು ಕಾಣಿಸುತ್ತೆ. ತೇವಾಂಶ ಇದ್ದಾಗೆ ಗೊತ್ತಾಗುತ್ತೆ. ಅಷ್ಟಾದಾಗ ಅದು ಚೆನ್ನಾಗಿ ಘಮಘಮ ಅಂತ ಫ್ರೈ ಆಗಿದೆ ಅಂತ ಅರ್ಥ. ಕಪ್ಪಗಾಗಬಾರ್ದು, ಸಣ್ಣ ಉರಿಯಲ್ಲಿ ಈ ರೀತಿ ಫ್ರೈ ಮಾಡ್ಕೊಳ್ಳಿ. ಗಂಟಾಗಿದ್ದರೆ ನೋಡಿ ಈ ಥರ ಮಾಡ್ಕೊಳ್ಳಿ. ಇವಾಗ ಇದು ನೋಡಿ ಫ್ರೈ ಆಗಿದೆ, ಕಲರ್ ಕೂಡ ಸ್ವಲ್ಪ ಚೇಂಜ್ ಆಗಿದೆ. ಹಾಗೆಯೇ ಅದರಲ್ಲಿ ನಿಮಗೆ ತುಪ್ಪದ ತೇವಾಂಶ ಕಾಣ್ತಾ ಇದೆ. ಇಷ್ಟಾದರೆ ಸಾಕು. ಈಗ ಇದಕ್ಕೆ ರುಬ್ಬಿದ ತೆಂಗಿನಕಾಯಿಯ ಪೇಸ್ಟನ್ನು ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಗಂಟಾಗೋದಿಲ್ಲ, ಚೆನ್ನಾಗಿ ಈ ರೀತಿ ಸೌಟಲ್ಲಿ ಮಿಕ್ಸ್ ಮಾಡ್ಕೊಳ್ಳಿ. ಒಂದ್ಸರ್ತಿ ಇದು ಚೆನ್ನಾಗಿ ಮಿಕ್ಸ್ ಆದಮೇಲೆ ಒಂದ್ಸರ್ತಿ ಹೈ ಫ್ಲೇಮ್ನಲ್ಲಿಟ್ಟು ಇದನ್ನು ಕುದಿಸ್ಕೊಳ್ಳಿ. ಕುದಿದ ನಂತರ ಸಣ್ಣ ಉರಿಯಲ್ಲಿಟ್ಟು ಒಂದು 7-8 ನಿಮಿಷ ಇದನ್ನು ನಿಧಾನ ಉರಿಯಲ್ಲಿ ಈ ರೀತಿ ಫ್ರೈ ಮಾಡ್ತಾ ಅಥವಾ ಸೌಟಲ್ಲಿ ತಿರುಗಿಸ್ತಾ ಇರಿ. ತಳ ಹಿಡಿಬಾರ್ದು. ಚೆನ್ನಾಗಿ ಅದು ಒಂದು ಹಲ್ವದ ಹದಕ್ಕೆ ಬರುತ್ತೆ. ಕೇವಲ 10 ನಿಮಿಷದಲ್ಲಿ ರೆಡಿ ಆಗುತ್ತೆ ಈ ಹಲ್ವಾ. ತುಂಬಾ ರುಚಿಕರವಾಗಿರುತ್ತೆ. ಹಲ್ವಾ ರೆಡಿ ಆಗ್ತಾ ಬಂದಾಗ ಕೊನೆಗೆ ಒಂದು 2 ಸ್ಪೂನ್ನಷ್ಟು ತುಪ್ಪ ಹಾಕೊಳ್ಳಿ. ಇದಕ್ಕೆ ತುಪ್ಪ ಹಾಕದೇ ಇದ್ರೂ ನಡೆಯುತ್ತೆ, ಯಾಕೆಂದರೆ ಇದರಲ್ಲಿ ತೆಂಗಿನ ತುರಿಯ ಒಂದು ಎಣ್ಣೆಯ ಅಂಶ ಇರೋದ್ರಿಂದ ಅದೇ ಸಾಕಾಗುತ್ತೆ. ಆದರೆ ತುಪ್ಪ ಹಾಕೋದ್ರಿಂದ ಇನ್ನೂ ನಿಮಗೆ ಡಬಲ್ ರುಚಿ ಅಂತ ಹೇಳ್ಬೋದು. ಹಾಗಾಗಿ ಸ್ವಲ್ಪ ತುಪ್ಪ ಹಾಕ್ಕೊಂಡು ಚೆನ್ನಾಗಿ ಈ ರೀತಿ ಮಿಕ್ಸ್ ಮಾಡಿಕೊಂಡ್ರೆ ನೋಡಿ ಈಗ ಹಲ್ವಾ ರೆಡಿಯಾಗಿದೆ. ಈಗ ಕೊನೆಯದಾಗಿ ಇದಕ್ಕೆ ಹುರಿದಿರುವಂತಹ ದ್ರಾಕ್ಷಿ ಗೋಡಂಬಿಯನ್ನು ಹಾಕ್ತಾ ಇದ್ದೀನಿ. ಓಕೆ ಫ್ರೆಂಡ್ಸ್, ಇದೇ ರೀತಿ ನೀವು ಕೂಡ ಈ ಕೋಕೋನಟ್ ಹಲ್ವಾನ ಮಾಡಿಕೊಂಡು ಸವಿದು ನೋಡಿ. ತುಂಬಾ ಚೆನ್ನಾಗಿರುತ್ತೆ. ಅದು ಅಲ್ಲದೆ ತುಂಬ ಬೇಗ ಆಗುವಂತಹ ಒಂದು ಆರೋಗ್ಯಕರವಾದ ಹಲ್ವಾದ ರೆಸಿಪಿ. ಓಕೆ ಫ್ರೆಂಡ್ಸ್, ಈ ಒಂದು ರೆಸಿಪಿ ನಿಮಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ನಿಮ್ಮ ಪರಿಚಯದವರಿಗೆ ಶೇರ್ ಮಾಡಿ, ಹಾಗೆಯೇ ಕಮೆಂಟ್ ಮಾಡಿ. ಚಾನಲ್ಗೆ ಸಬ್ಸ್ಕ್ರೈಬ್ ಆಗಲಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.